ಎಷ್ಟು ಮದುವೆ ಆಗಿದೆ ಇದುವರೆಗೂ ಭೂಮಿಕಾ ಅವರಿಗೆ ಸೀರಿಯಲ್ಸ್ ಅಲ್ಲಿ? ಒಂದೇ ಮದ್ವೆ ಒಂದೇ ಮದ್ವೆ ಶಮಂತ್ ಅವ್ರದ್ದು ಇದು ಯಾವುದು ವೈಷ್ಣವ್ ಜೊತೆ ಆಯ್ತಲ್ಲ, ಅದು ಒಂದೇ ಮದ್ವೆ ಆಗಿದ್ದು. ಅಲ್ಲೂ ಆಗ್ಲಿಲ್ಲ. ಅಲ್ಲಿ ಒಂದು 3 ಸಲ ಹಸೆ ಮಣೆ ಮೇಲೆ ಕೂತ್ಕೊಂಡೆ, ತಾಳಿ ಮಾತ್ರ ಕಟ್ಲಿಲ್ಲ. ಸೊ ಸೀರಿಯಲ್ ಎಲ್ಲ ಕೂಡ ಈವೆಂಟ್ಸ್ ಅಲ್ಲೂ ಕೂಡ ನಿಮ್ಮನ್ನ ಮದುವೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟ್ ಅದನ್ನ ಲೆಕ್ಕ ಹಾಕೊಂಡ್ರೆ 2 ಆಯ್ತು ಅನ್ಕೊಳ್ಳಿ. ಬಿಕಾಸ್ ಅಲ್ಲಿ ಗಗನ್ ಅಂಡ್ ಭೂಮಿ ಈವೆಂಟ್ ಅಲ್ಲಿ ಒಂದ್ ಮದ್ವೆ ಮಾಡಿದ್ರು. ಸೊ ಅದನ್ನ ಲೆಕ್ಕ ಹಾಕೊಂಡ್ರೆ ಹೌದು 2. ಅಂಡ್ ಕೋ ಸ್ಟಾರ್ಸ್ ಬಗ್ಗೆ ಹೇಳೋದಾ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿ, ಕನ್ನಡದವ್ರಾಗಿರ್ಬೋದು ಅಂಡ್ ತೆಲುಗು ಅವ್ರಾಗಿರ್ಬೋದು. ಹೌದೌದು. ತುಂಬಾ ಅಂದ್ರೆ ಅವರು ನನ್ನ ಇವಾಗ ಕರ್ನಾಟಕದಿಂದ ಬಂದಿದ್ದಾಳೆ ಅನ್ನೋ ತರ ನೋಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ಅಲ್ಲಿ ಹೋದ ತಕ್ಷಣ ನಾವ್ ಹೆಂಗ್ ಜೆಲ್ ಆಗ್ತೀವಿ ಅಂದ್ರೆ ಏನೋ ನಾವು 4-5 ಇಯರ್ಸ್ ಇಂದ ಗೊತ್ತೇನೋ ಅನ್ನೋ ತರ ಜೆಲ್ ಆಗ್ತೀವಿ. ಸೊ ಅಂಡ್ ಅಲ್ಲಿ ತುಂಬಾ ಅಂದ್ರೆ ನಾವು ಸೀನ್ ನಲ್ಲಿ ಮಾತಾಡೋದು ಬೇರೆ, ಸೀನ್ ಆದ್ಮೇಲೆ ಕುತ್ಕೊಂಡು ಮಾತಾಡ್ತೀವಲ್ಲ ಅದೇ ಜಾಸ್ತಿ ಇರುತ್ತೆ ನಾವು ಮಾತಾಡೋದು. ಅಂಡ್ ಇಲ್ಲಿ ನನ್ ಕನ್ನಡದಲ್ಲಿ ಹೇಗಿತ್ತು ಅಂತಂದ್ರೆ ನಮ್ದೇ ಮನೆ ನಮ್ದೇ ಇದು. ಬಟ್ ನನ್ಗಲ್ಲಿ ಹೋದಾಗ ನನ್ಗೆ ಸ್ವಲ್ಪ ಭಯನೂ ಇತ್ತು, ಹೇಗೋ ಏನೋ ಅವ್ರ ಹತ್ರ ಹೆಂಗ್ ಮಾತಾಡೋದು ಏನು ಅಂತ. ಬಟ್ ನಮ್ ಕನ್ನಡದವರೇ ಕೋಸ್ಟಾರ್ ಆಗಿರೋದ್ರಿಂದ ಅಭಿನವ್ ಅವ್ರ ಜೊತೆ ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೆ. ಬಟ್ ಬೇರೆಯವ್ರದ್ದೆಲ್ಲ ಜೆಲ್ಲ ಆಗ್ತೀನೋ ಇಲ್ವೋ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಆಮೇಲೆ ಎಲ್ರ ಜೊತೆ ಮಾತಾಡ್ತಾ ಸ್ಟಾರ್ಟ್ ಆದ್ಮೇಲೆ ಇವಾಗ ಎಲ್ರು ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ. ಯಾರ ಜೊತೆನೂ ಆತರ ದೂರದ ಬಾಂಡಿಂಗ್ ಅಂತೂ ಇಲ್ವೇ ಇಲ್ಲ, ಎಲ್ರ ಜೊತೆಗೂನು ಹತ್ರದ ಬಾಂಡಿಂಗೇ ಇದೆ. ಅಂತೂ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಅಂಡ್ ಸೀರಿಯಲ್ಸ್ ಅಲ್ಲಿ ಬಿಸಿ ಆಗಿದ್ರ, ಸಿನಿಮಾಗೆ ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಆದಷ್ಟು ಬೇಗ ಮಾತುಕತೆ ನಡೀತಾ ಇದೆ. ಸೊ ಮೇ ಬಿ ಆದಷ್ಟು ಬೇಗ ಸಿನಿಮಾನಲ್ಲಿ ಬರ್ತೀವಿ. ಓಕೆ, ಭೂಮಿ ಅವರ ಫೇವ್ರೆಟ್ ನಟ ಯಾರು ಅಂತ? ಡಾಕ್ಟರ್ ರಾಜ್ಕುಮಾರ್. ಫೇವ್ರೆಟ್ ನಟಿ ಆಕ್ಚುಲಿ ತುಂಬಾ ಜನ ಇದ್ದಾರೆ. ಮಾಲಾಶ್ರೀ ಅವ್ರು ಇಷ್ಟ, ಸೌಂದರ್ಯ ಅವ್ರು ತುಂಬಾ ಇಷ್ಟ ಆಗ್ತಾರೆ, ಅಂಡ್ ಶ್ರೀದೇವಿ ಅವರು. ಹಾಗೆ ನೋಡಕ್ ಹೋದ್ರೆ ಬಿಕಾಸ್ ಏನೋ ಗೊತ್ತಿಲ್ಲ, ನನ್ನ ಶ್ರೀದೇವಿಗೂ ನನ್ಗೂ ಏನ್ ಕನೆಕ್ಷನ್ ಅಂತ ಗೊತ್ತಿಲ್ಲ, ಶ್ರೀದೇವಿ ಅವ್ರಿಗೂ. ಬಿಕಾಸ್ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು. ಅಂಡ್ ಅವ್ರದ್ದು ಸಾಂಗ್ಸ್ ಎಲ್ಲ ನಾನು ಚಿಕ್ಕ ವಯಸ್ಸಿಂದ ಪರ್ಫಾರ್ಮ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂಡ್ ನನ್ಗೆ ಆಟಾ 6 ಜೂನಿಯರ್ಸ್ ಫಸ್ಟ್ ಸಾಂಗ್ ಕೂಡ ಅವ್ರದೇ ಸಾಂಗ್ ಇತ್ತು, ಯಾವುದು ಚಿರಂಜೀವಿ ಅವ್ರ ಜೊತೆ, ಜಗದೇಕ ವೀರುಡು ಅತಿಲೋಕ ಸುಂದರಿ. ಅದ್ರದ್ದು ಸಾಂಗ್ ನನ್ ಫಸ್ಟ್ ಪರ್ಫಾರ್ಮೆನ್ಸ್ ನಾನು ಮಾಡ್ತಿಲ್ಲ. ಅಂಡ್ ಅದು ಇದ್ದಿದ್ದು ನನ್ನ ಬರ್ಡೇ ದಿನ ಶೂಟ್ ಇದ್ದಿದ್ದು. ಅಂಡ್ ನನ್ನ ಬರ್ಡೇ ದಿನ ಯಾವುದು, ಶ್ರೀದೇವಿ ಅವ್ರ ಬರ್ಡೇ ದಿನ. ನಂದು ಅವ್ರದ್ದು ಅಂದ್ರೆ August 13th ಬರ್ಡೇ ಶ್ರೀದೇವಿ ಅವ್ರದ್ದು. ಅಂಡ್ ನನ್ಗೆ ಹೆಂಗಿತ್ತು ಅಂದ್ರೆ ಆ ಪರ್ಫಾರ್ಮೆನ್ಸ್ ದಿನಾನೇ ಅವ್ರ ಬರ್ಡೇ ಅಂಡ್ ನನ್ನ ಬರ್ಡೇ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಹೋಗ್ತಾನೆ ಇತ್ತು ಶ್ರೀದೇವಿ ಅವ್ರದ್ದು. ಸೊ ಅಂಡ್ ಅವಾಗ ಅವ್ರದ್ದು ಮೂವೀಸ್ ಎಲ್ಲ ನೋಡ್ತಾ ನನ್ಗೆ ಅನ್ಸ್ತು ಶಿ ಇಸ್ ಅ ವೆರಿ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಅಂತ. ಸೊ ಶ್ರೀದೇವಿ ಅವರು. ಓಕೆ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಆಗಿ ರಿಯಾಲಿಟಿ ಶೋಗಳಲ್ಲಿ ಬಿಸಿ ಆಗಿರೋದ್ರಿಂದ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹಲವಾರು ಜನರು ಗೊತ್ತಿಲ್ಲ. ಏನ್ ಓದಿದ್ದಾರೆ, ಎಲ್ಲಿ ಅವರು ಏನ್ ಮಾಡ್ತಿದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾನು ಇವಾಗ BCA ಓದ್ತಾ ಇದ್ದೀನಿ, ಫೈನಲ್ ಇಯರ್ ನಡೀತಾ ಇದೆ. ಸೊ ಅಂಡ್ ನಾನ್ ಮೈಸೂರು, ತುಂಬಾ ಜನ ನನ್ನ ಫ್ಯಾನ್ಸ್ ಎಲ್ಲ ಮೈಸೂರಿನಲ್ಲಿ ಸಿಗ್ದಾಗ್ಲೆಲ್ಲ ಅವರು ಅದೇ ಅಂತಾರೆ, ಎಲ್ಲಾದ್ರೂ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಎಲ್ಲಾದ್ರೂ ನೋಡಿದಾಗ, ಓ ನೀವು ಮೈಸೂರವ್ರಲ್ವಾ ಅಂತ. ತುಂಬಾ ಕೆಲವರು ಗೊತ್ತು, ಬಟ್ ಯಾರಿಗೂ ಗೊತ್ತಿಲ್ಲ ನೀವು ಹೇಳೋ ರೀತಿನಲ್ಲಿ ನೋಡಿದ್ರೆ. ಸೊ ಮೈಸೂರ್, ನಾನು ನಿಯರ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ವರ್ಗು ಮೈಸೂರಿನಲ್ಲೇ ನಾನು ಓದಿದ್ದು. ಅಂಡ್ ಆಮೇಲೆ ಅಪ್ಪ ಆಫೀಸ್ ಇಲ್ಲಿ ಬಂತು ಅಂತ ಹೇಳಿ ನಾವ್ ಇಲ್ಲಿಗೆ ಶಿಫ್ಟ್ ಆಗಿತ್ತು. ಸೊ ಅದೇ ಚಿಕ್ಕ ವಯಸ್ಸಿಂದ ನನಗೆ ಮೈಸೂರಿನಲ್ಲೇ ಒಡನಾಟ ಜಾಸ್ತಿ. ಆ್ಯಂಡ್ ಇವಾಗ ಬ್ಯಾಂಗ್ಳೂರ್ನಲ್ಲಿ, ಬಿಟ್ಟರೆ ಹೈದ್ರಾಬಾದ್ ಈ ಥರ. ಆ್ಯಂಡ್ ಸ್ಟಡೀಸ್ ವೈಸ್ BCA. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ನಾನು ಭರತನಾಟ್ಯಂ ವಿದ್ವತ್ ಎಕ್ಸಾಮ್ ಟ್ರೈನಿಂಗ್ನಲ್ಲಿದ್ದೀನಿ. ಸೊ ಅದೊಂದು ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಮೂವೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅದಾದರೆ ಫಸ್ಟ್ ನಿಮಗೆ ಹೇಳ್ತೀನಿ. ಆ್ಯಂಡ್ ಇವಾಗ ಸೀರಿಯಲ್ ಮೇಘ ಸಂದೇಶಂ. ಆ್ಯಂಡ್ ಕನ್ನಡದಲ್ಲಿ ಮೈಕ್ರೋ ಸೀರೀಸ್ ಮಾಡಿದ್ವಿ, ನಾನು ಆ್ಯಂಡ್ ಅಭಿನವ್ ಇಬ್ಬರೇ ಸೇರಿ ಮಾಡಿದ್ವಿ. ಬಿಕಾಸ್ ತುಂಬ ಆಡಿಯನ್ಸ್ ನೀವು ಹೇಳ್ದಾಗೆ ಫ್ಯಾನ್ ಪೇಜಸ್ ಎಲ್ಲ ನೋಡಿ ಮೇ ಬಿ ಅದೇ ಪೇರ್ ಬೇಕು ಅಂತ ತೊಗೊಂಬಂದ್ರು ಝೀ. ಸೊ ನಾವು ಮೈಕ್ರೋ ಸೀರೀಸ್ ಮಾಡಿದ್ವಿ. ಸೊ ಇವಾಗ ಅದೇ ಈ ತರ ಹೋಗ್ತಾ ಇದೆ ಲೈಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.